ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ. ಪರಿಣಾಮ ಜಿಲ್ಲೆಯ ಜೀವ ನದಿಗಳು ತುಂಬಿ ಹರಿತಾ ಇದೆ. ನೇತ್ರಾವತಿ ನದಿಯು ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಇದರ ಪರಿಣಾಮವಾಗಿ ಬಂಟ್ವಾಳದ ಕೆಲ ಪ್ರದೇಶಗಳಲ್ಲಿ ನದಿ ತೀರದ ಪ್ರದೇಶಗಳಿಗೆ ನದಿ ನೀರು ನುಗ್ಗಿದೆ. ನಾನೀಗ ಬಂಟ್ವಾಳದ ನಂದಾವರ ಸಮೀಪದಲ್ಲಿದ್ದೇನೆ. ನೀವು ದೃಶ್ಯ ಗಮನಿಸಬಹುದು. ಇದು ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ನಂದಾವರ ಸಮೀಪದ ದೃಶ್ಯ. ಇಲ್ಲಿ ಗಮನಿಸಬಹುದು ನದಿ ತುಂಬಿ ಹರಿತಾ ಇರುವಂಥದ್ದು. ಕಳೆದ 2 ದಿವಸಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಿದೆ. ಜಿಲ್ಲೆ ಮಾತ್ರ ಅಲ್ಲದೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಈಗಾಗಲೇ ನೇತ್ರಾವತಿ ನದಿಯ ಮಟ್ಟ 8.3ಕ್ಕೆ ತಲುಪಿದೆ. ಅಪಾಯದ ಮಟ್ಟ 8.5 ಮೀಟರ್ ಅಡಿಗೆ ಇರುವಂಥದ್ದು. ಹೀಗಾಗಿ ಸದ್ಯ 8.2 ಅಡಿಯಲ್ಲಿ ನೀರಿನ ಮಟ್ಟ ಇರುವಂಥದ್ದು. ಹೀಗಾಗಿ ನದಿ ನೀರಿನ ಏರಿಕೆ ಹಿನ್ನೆಲೆಯಲ್ಲಿ ಆ ನದಿ ತೀರದಲ್ಲಿರ್ತಕ್ಕಂಥ ಏನು ಕೃಷಿ ತೋಟಗಳಿಗೂ ಕೂಡ ನದಿ ನೀರು ನುಗ್ಗಿರುವಂಥದ್ದು ಗಮನಿಸಬಹುದು. ಅಡಿಕೆ ತೋಟವು ಕೂಡ ನೀರಿನಿಂದ ಜಲಾವೃತ ಆಗಿರುವಂಥದ್ದು. ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಕೃಷಿ ಭೂಮಿಗೂ ಕೂಡ ಹಾನಿಯಾಗಿದೆ. ಇಲ್ಲಿ ಗಮನಿಸಬಹುದು ನದಿ ಪಕ್ಕದಲ್ಲೇ ಒಂದು ಅಡಿಕೆ ತೋಟ ಇದೆ. ಹೀಗಾಗಿ ಅಡಿಕೆ ತೋಟದ ಸುತ್ತ ನೀರು ಬಂದಿದೆ. ನೀರಿನಿಂದ ತೋಟ ಪೂರ್ತಿ ಆವೃತ ಆಗಿರತಕ್ಕಂಥದ್ದು. ಇದರಿಂದಾಗಿ ಕೃಷಿಗೂ ಕೂಡ ಸಾಕಷ್ಟು ಹಾನಿಯಾಗಿದೆ. ಇನ್ನು ಈ ಕಡೆ ಆ ತೋಟದ ಈ ಕಡೆ ರಸ್ತೆಯೂ ಕೂಡ ಇದೆ. ಇದು ಬಂಟ್ವಾಳದಿಂದ ನಂದಾವರಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ. ಈಗ ಏನು ಅಪಾಯದ ಮಟ್ಟ ಮೀರಿ ಹರಿದ್ರೆ ಈ ನದಿ ನೀರು ರಸ್ತೆಗೂ ಕೂಡ ಬರುವಂಥ ಸಾಧ್ಯತೆ ಇದೆ. ಈ ಭಾಗದಲ್ಲಿ ರಸ್ತೆ ಈ ಕಡೆ ಕೂಡ ಅಡಿಕೆ ತೋಟ ಇದೆ. ಅಡಿಕೆ ತೋಟಕ್ಕೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬಂದಿರುವಂಥದ್ದು. ನದಿ ನೀರು ಬಂದಿರೋದ್ರಿಂದಾಗಿ ಪೂರ್ತಿ ತೋಟ ಜಲಾವೃತ ಆಗಿರುವಂಥದ್ದು. ಕಷ್ಟಪಟ್ಟು ಕೃಷಿಕರು ಬೆಳೆಯನ್ನು ಬೆಳೆದಿರ್ತಾರೆ. ಆದರೆ ಈ ರೀತಿಯಾಗಿ ಮಳೆಗಾಲದ ಸಂದರ್ಭದಲ್ಲಿ ನೆರೆ ನೀರು ಬಂದು ಎಲ್ಲವೂ ಕೂಡ ಹಾಳಾಗ್ತದೆ. ಸಾಕಷ್ಟು ಪ್ರಮಾಣದ ಹಾನಿಯೂ ಕೂಡ ಆಗ್ತದೆ. ಈಗಾಗಲೇ ಜಿಲ್ಲಾಡಳಿತ ನದಿ ತೀರದಲ್ಲಿರ್ತಕ್ಕಂಥ ನಿವಾಸಿಗಳಿಗೂ ಕೂಡ ಸಾಕಷ್ಟು ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಂದರೆ ನದಿ ತೀರದಲ್ಲಿ ಮೀನನ್ನು ಹಿಡಿಯುವಂಥದ್ದು ಮತ್ತು ಅಪಾಯಕಾರಿಯಾದಂಥ ರೀತಿಯಲ್ಲಿ ಈಜುವಂಥದ್ದು ಇದೆಲ್ಲವನ್ನು ಕೂಡ ಮಾಡಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಆದರೂ ಕೂಡ ಕೆಲವೊಂದಿಷ್ಟು ಜನ ನದಿಗಳಲ್ಲಿ ಇಳಿದು ಮೀನುಗಾರಿಕೆ ನಡೆಸುವಂಥದ್ದು ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಜಿಲ್ಲಾಡಳಿತವು ಕೂಡ ಈಗಾಗಲೇ ಪ್ರಮುಖವಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಒಟ್ಟು 5 ತಾಲೂಕುಗಳಿಗೆ ರಜೆಯನ್ನು ಕೂಡ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿದೆ. ಅದರಲ್ಲೂ ಬಂಟ್ವಾಳ ತಾಲೂಕಿಗೂ ಕೂಡ ಘೋಷಣೆಯನ್ನು ಮಾಡಿದ್ದಾರೆ. ಹೀಗಾಗಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ನೀಡಿದ್ದಾರೆ. ಹೀಗಾಗಿ ನದಿ ತೀರದಲ್ಲಿರ್ತಕ್ಕಂಥ ನಿವಾಸಿಗಳು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕೆನ್ನುವಂಥ ಸೂಚನೆಯನ್ನು ಕೂಡ ಜಿಲ್ಲಾಡಳಿತ ನೀಡಿದೆ. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಮಂಗಳೂರು.